ನಮಸ್ತೆ. ಆಲ್ರೆಡಿ ಒಂದು ವಾರದಿಂದ ನಿಮ್ಮ ಜೊತೆನೆ ನಮ್ದು ಊಟ ತಿಂಡಿ ಎಲ್ಲ ಆಗ್ಬಿಟ್ಟಿದೆ. ಸೊ ಬರೀ ನಿಮ್ಮ ಜೊತೆನೇ ಇರೋದಾಗಿದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಮ್ಗೆ ಎತ್ತೋರಿಗೆ ಹೆಗ್ಗಣ ಮುದ್ದು, ಹೆಂಗಿದ್ರು ಮುದ್ದೆ. ಇವತ್ತು ಜನ ಫುಲ್ ಆಗಿದ್ದಾರೆ. ಬಟ್ ನಾನು ಇವತ್ತಿನ ಜನದ ಬಗ್ಗೆ ನಾನು ಹೇಳಲ್ಲ. ನಾಳೆಯಿಂದ ಎಷ್ಟು ಜನ ಬರ್ತೀರಾ ಅದು ಲೆಕ್ಕನೇ. ಇವತ್ತು ಬಂದು ನನ್ನ ಫ್ರೆಂಡ್ಸ್ ಇರ್ತಾರೆ, ಇವ್ರ ಫ್ರೆಂಡ್ಸ್ ಇರ್ತಾರೆ, ಆಡಿಯನ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಇವತ್ತು ಕೂಗು ಕೇಕೆ ಅದು ಇದಲ್ಲ. ನಾಳೆಯಿಂದ ಜನ ಬರ್ತಾರಲ್ಲ ಅದು ಲೆಕ್ಕ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಿನಿಮಾ. ನಾನೇ ನೋಡಿರಲಿಲ್ಲ, ನನಗೆ ಫುಲ್ಲು ಜುಮ್ ಅನ್ಸ್ಬಿಡು ಸಿನಿಮಾ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಂದು ಹೆಣ್ಮಗು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇಡೀ ಟೀಮ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದೆ. ಇವತ್ತಿನ ಕಾಲದಲ್ಲಿ ಒಂದು ಹೆಣ್ಮಗು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಮುಂದೆ ಬರೋಕ್ಕೆ ಅದರಲ್ಲೂ ಸಿನಿಮಾ ಕ್ಷೇತ್ರದಲ್ಲಿ ಆರ್ಟಿಸ್ಟ್ ಆಗಿ ಮುಂದೆ ಬರೋಕ್ಕೆ ಧೈರ್ಯ ಇರಲ್ಲ. ಅಂಥದ್ರಲ್ಲಿ ಮೇಡಮ್ ಅವರು ಡೈರೆಕ್ಟರ್ ಆಗಿ ಮುಂದೆ ಬಂದಿದ್ದಾರೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಹೆಣ್ಣು ಗೆದ್ದರೆ ಒಂದು ಹೆಮ್ಮೆ. ಮಾಮೂಲಿ ನಾವು ಗಂಡಸರೆಲ್ಲ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಬಟ್ ಹೆಣ್ಣನ್ನ ಸೋಲ್ಸ್ಬಿಟ್ರೆ ಮತ್ತೆ ಅವ್ರಿಗೆ ಮುಂದುಗ್ಗಕ್ಕೆ ಮನೆಯವರೇ ಬಿಡಲ್ಲ. ಅಂದರೆ ನಿನ್ಗೆ ಯಾಕೆ ಮನೇಲಿ ಆಫೀಸ್ ಹೋಗ್ಕೊಂಡು ಅದು ಇರೋ ಅಂತಾರೆ. ಅದೇ ಒಂದು ಹೆಣ್ಣು ಗೆದ್ದುಬಿಟ್ರೆ ಇನ್ನೊಂದು 100 ಜನ ಡೈರೆಕ್ಟರ್ಗಳಿರ್ತಾರೆ. ಲೇಡಿ ಡೈರೆಕ್ಟರ್ಗಳು ಎಷ್ಟು ಜನ ಇಲ್ಲ ನಮ್ಮಲ್ಲಿ. ಆದರೆ ಅವ್ರಿಗೆ ಮನೇಲಿ ಸಪೋರ್ಟ್ ಇರಲ್ಲ ಕತೆ ಮಾಡೋಕ್ಕೆ. ಬೇಡ ನಿನ್ಗೆ ಯಾಕೆ ಸಿನಿಮಾ ಇಂಡಸ್ಟ್ರಿ ಅಂತಾರೆ ಎಲ್ಲ ಹೇಳಿರ್ತಾರೆ. ಸೊ ಅವ್ರು ಮೇಡಮ್ನ ಗೆಲ್ಲಿಸ್ಬೇಕು. ಗೆದ್ರೆ ಇನ್ನೊಂದಿಷ್ಟು ಜನ ಲೇಡಿ ಡೈರೆಕ್ಟರ್ಗಳು ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸೆಕೆಂಡ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ನನ್ನನ್ನು ಗೆಲ್ಸಿದ್ದೀರಾ ಗಿಲಿಗಿಲಿ, ಹಂಗೆ ಬಂದು ಈ ಸಿನಿಮಾನು ಗೆಲ್ಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಮೀಡಿಯಾ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕು. ನೀವು ಒಟ್ಟಾಗಿದ್ರೇ ಜನರಿಗೆ ತಲುಪಕ್ಕೆ ಸಾಧ್ಯ. ಸೊ ಒಟ್ಟಾಗಿರೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದ ಬೆಸ್ಟ್.